प्रथमो हनुमान् नाम द्वितीयो भीम एव च पौर्णप्रज्ञस्तृतीयस्तु भगवत्कार्ये साधकः आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः लक्ष्मीपते पदाम्भोजयुगं नत्वा गुरोरपि प्रमाणचन्द्रिकां कुर्मो बालानां भोगसिद्धये श्रीगुरुभ्यो नमः. ಅಂದರೆ ಕೇವಲಾನ್ವಯಿ ಹಾಗೆಂದರೆ ಏನು ಅಂತ ನಾವು ನೋಡ್ತಾ ಇದ್ದೀವಿ. ಅದರ ಲಕ್ಷಣ ಪಕ್ಷವ್ಯಾಪಕಂ ಸಪಕ್ಷ ವೃತ್ತಿ ಅವಿದ್ಯಮಾನ ವಿಪಕ್ಷಂ ಕೇವಲಾನ್ವಯಿ. ಹಾಗೆಂದರೆ ಪಕ್ಷದಲ್ಲಿ ವ್ಯಾಪಕವಾಗಿ ಇರಬೇಕು, ಅಂದರೆ ಪಕ್ಷದ ಎಲ್ಲ ಕಡೆ ಇರಬೇಕು. ಸಪಕ್ಷ ವೃತ್ತಿ ಸಪಕ್ಷ ಉಳ್ಳದ್ದಾಗಿ ಇರಬೇಕು, ವಿಪಕ್ಷ ಇಲ್ಲದೆ ಇರಬೇಕು. ಹಾಗೆ ಅಂತ ಮೂರು ವಿಶೇಷಣವನ್ನ ನೋಡಿದ್ದೀವಿ. ಇದರಲ್ಲಿ ಸಪಕ್ಷ ವೃತ್ತಿ ಅದು ಯಾಕೆ ಬೇಕು ಹಾಗೆ ಅಂತ ನಾವು ನೋಡಿದ್ದೀವಿ. ಸರ್ವಂ ಅಭಿಧೇಯಂ ಪ್ರಮೇಯತ್ವಾದಿತಿ ಅನುಪಸಂಹಾರಿಣಿ. ಅನುಪಸಂಹಾರಿಣಿ ಅಂದ್ರೆ ಕನ್ಕ್ಲೂಡ್ ಮಾಡ್ಲಿಕ್ಕೆ ಬರೋದಿಲ್ಲ, ವ್ಯಾಪ್ತಿ ಇದೆಯೋ ಇಲ್ಲವೋ ಅಂತ ಕನ್ಕ್ಲೂಡ್ ಮಾಡ್ಲಿಕ್ಕೆ ಬರೋದಿಲ್ಲ. ಉಪಸಂಹಾರ ಅಂದ್ರೆ ಕನ್ಕ್ಲೂಷನ್ ಅಂತ ಅರ್ಥ. ಉಪಸಂಹಾರಿಣಿ ಹಾಗೆಂದ್ರೆ ಯಾವುದನ್ನ ಕನ್ಕ್ಲೂಡ್ ಮಾಡ್ಲಿಕ್ಕೆ ಬರುತ್ತದೋ ಅದು ಅಂತ. ನ ಉಪಸಂಹಾರಿಣಿ ಅನುಪಸಂಹಾರಿಣಿ ಅದನ್ನು ಕನ್ಕ್ಲೂಡ್ ಮಾಡ್ಲಿಕ್ಕೆ ಬರೋದಿಲ್ಲ ಹಾಗೆ ಅಂತ ಅರ್ಥ. ಯಾಕೆ ಅದೆಲ್ಲವೂ ಕೂಡ ಸರ್ವಂ ಅಂತ ಇರೋದರಿಂದ ಪಕ್ಷದಲ್ಲಿ ಏನೇನಿದೆಯೋ ಜಗತ್ತಿನಲ್ಲಿ ಎಲ್ಲವೂ ಸೇರಿಬಿಡುತ್ತದೆ. ಅದರಿಂದ ದೃಷ್ಟಾಂತಕ್ಕೆ ಅವಕಾಶವೇ ಇಲ್ಲ, ಸಪಕ್ಷವೇ ಇಲ್ಲದೆ ಆಗಿದೆ. ಅದರಿಂದ ಅತಿವ್ಯಾಪ್ತಿ ಬಂತು. ಅದರ ಪರಿಹಾರಕ್ಕಾಗಿ ಸಪಕ್ಷ ವೃತ್ತಿ ಎನ್ನುವುದನ್ನು ಸೇರಿಸಬೇಕು ಹಾಗೆ ಅಂತ. ಅದರಿಂದ ಸಪಕ್ಷ ವೃತ್ತಿ ಅವಿದ್ಯಮಾನ ವಿಪಕ್ಷಂ ಕೇವಲಾನ್ವಯಿ ಹಾಗೆ ಅಂತ ಹೇಳಿದರೆ, ಅದರ ಮೇಲೆ ಮತ್ತೆ ಶಬ್ದ ಅಭಿಧೇಯ ಚಾಕ್ಷುಷತ್ವಾತ್ ಇತಿ ಆ ಸ್ವರೂಪಾಸಿದ್ಧೇಃ ಅತಿವ್ಯಾಪ್ತಿಃ ತತ್ಪರಿಹಾರಾಯ ಪಕ್ಷವೃತ್ತಿ ಇತ್ಯುಕ್ತಂ. ಪಕ್ಷ ವ್ಯಾಪಕಂ ಅಂತ ಇರಬೇಕು. ತತ್ಪರಿಹಾರಾಯ ಹಾ ಸಾರಿ, ತತ್ಪರಿಹಾರಾಯ ಪಕ್ಷವೃತ್ತಿ ಇತ್ಯುಕ್ತಂ ಇಲ್ಲ ತಾವತ್ತಿತ್ತು ಆಯ್ತು. ಈಗ ನೋಡಿ ಶಬ್ದ ಅಭಿಧೇಯ ಚಾಕ್ಷುಷತ್ವಾತ್ ಅಂದ್ರೆ ಶಬ್ದ ಅದು ಹೆಸರುಳ್ಳದಾಗಿದೆ. ಚಾಕ್ಷುಷತ್ವಾತ್ ಚಕ್ಷುಷ್ ಅಂದ್ರೆ ಕಣ್ಣಿಗೆ, ಕಣ್ಣು ಅಂತ ಅರ್ಥ. ಕಣ್ಣಿಗೆ ಸಂಬಂಧಪಟ್ಟದಾದ್ದರಿಂದ ಹಾಗೆ ಅಂತ. ಅಂದ್ರೆ ಶಬ್ದ ಅದು ಶಬ್ದದಿಂದ ಹೇಳಲಿಕ್ಕೆ ಯೋಗ್ಯವಾದದ್ದು. ಅಭಿಧೇಯ ಅಂದ್ರೆ ಅದೇ ಅರ್ಥ, ವಾಚ್ಯ ಅಂತ ಅರ್ಥ, ವಾಚ್ಯತ್ವ ಉಳ್ಳದ್ದು ಅಂತ. ಶಬ್ದದಿಂದ ಹೇಳಲಿಕ್ಕೆ ಬರ್ತದೆ. ಶಬ್ದ ಅಭಿಧೇಯ ಚಾಕ್ಷುಷತ್ವಾತ್ ಅಂದ್ರೆ ಏನರ್ಥ? ಅದು ಕಣ್ಣಿನ ಸಂಬಂಧ ಇರೋದ್ರಿಂದ. ಎಲ್ಲರಿದೆಯಾ ಶಬ್ದಗಳು ಕೇಳೋದು, ಶಬ್ದಗಳ ಸಂಬಂಧ ಇರೋದು ಕಣ್ಣಿನ ಸಂಬಂಧ ಇರುವುದರಿಂದಲ? ಇಲ್ಲ. ವಾಚ್ಯತ್ವ ಬರೋದು ಆ ಶ್ರವಣೇಂದ್ರಿಯ ಶ್ರವಣೇಂದ್ರಿಯ ಸಂಬಂಧ ಇರುವುದರಿಂದ ಹಾಗೆ ಅಂತ. ಅದರಿಂದ ಇದಕ್ಕೆ ಈ ಅನುಮಾನದಲ್ಲಿ ಅಸಿದ್ಧಿ ಅನ್ನತಕ್ಕ ದೋಷ ಬಂತು. ನೋಡಿ, ಅದು ಸಿದ್ಧಿನೇ ಆಗಲಿಲ್ಲ. ಸಿದ್ಧ ಆಗಬೇಕು ಅಂದ್ರೆ ಏನಾಗಬೇಕು? ಪಕ್ಷೇ ಹೇತು ಅವಿದ್ಯಮಾನಂ. ಸ್ವರೂಪ ಸಿದ್ಧಿ ಅಂದ್ರೆ ಏನು? ಪಕ್ಷದಲ್ಲಿ ಹೇತುವೇ ಇಲ್ಲ, ಶಬ್ದಕ್ಕೂ ಚಾಕ್ಷುಷತ್ವಕ್ಕೂ ಸಂಬಂಧನೇ ಇಲ್ಲ. ಅದರಿಂದ ಸ್ವರೂಪ ಸಿದ್ಧಿ ಅಂತ. ಇಂತಹ ಒಂದು ಸ್ವರೂಪ ಸಿದ್ಧಿಯಲ್ಲಿ ಏನಿದೆ ಹಾಗೆಂದ್ರೆ ಸಪಕ್ಷ ವೃತ್ತಿ ಅವಿದ್ಯಮಾನ ವಿಪಕ್ಷತೆ ಸದ್ಭಾವೇಪಿ. ಸದ್ಭಾವಾದ್ ವಿಪಕ್ಷ ಕಥಂ ಅಧಿವ್ಯಾಪ್ತಿ, ಇದು ಹೆಂಗೆ ಅಧಿವ್ಯಾಪ್ತಿ ಬರುತ್ತದೆ ಹಾಗೆಂದ್ರೆ ಅಭಿಧೇಯತ್ವ ಸಾಧ್ಯತ್ವ ಸರ್ವತ್ರ ಸದ್ಭಾವ. ಅಭಿಧೇಯತ್ವ ಎಂಬುದು ಎಲ್ಲಿದೆ? ಸಾಧ್ಯ ಇದು ಎಲ್ಲದರಲ್ಲೂ ಇದೆ.
ಎಲ್ಲವೂ ಕೂಡ ವಾಚ್ಯ ಶಬ್ದದಿಂದ ಹೇಳಲಿಕ್ಕೆ ಯೋಗ್ಯವೇ ಆಗಿದೆ. ಹ್ಮ್ ಅವಿಧೇಯತ್ವ ಸಾಧ್ಯತ್ವ ಸರ್ವತ್ರ ಸದ್ಭಾವ ವಿಪಕ್ಷ ವ್ಯಾವೃತ್ತೇ ಆಯಾತಂ. ಅದರಿಂದ ವಿಪಕ್ಷ ಎನ್ನತಕ್ಕದ್ದೇ ಅದಕ್ಕೆ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಅದರಿಂದ ಒಂದನೇದು ಸರಿ ಹೋಯ್ತು, ಅವಿದ್ಯಮಾನ ವಿಪಕ್ಷಂ ಸರಿ ಹೋಯ್ತು. ಇನ್ನು ತಥಾಚ ಚಾಕ್ಷುಷತ್ವ ಹೇತೋ ಘಟೇ ಸದ್ಭಾವಾತ್. ಈ ಚಾಕ್ಷುಷತ್ವ ಕಣ್ಣಿನ ಸಂಬಂಧ ಉಳ್ಳದ್ದು ಎಂಬ ಅದು ಎಲ್ಲಿ ಯಾವ್ದು ಕೇಳಕ್ ಬರ್ತದೆ? ಘಟ ಮುಂತಾದ ಪದಾರ್ಥಗಳಿಗೆ ಹೇಳಿಕ್ ಬರ್ತದೆ. ಹ್ಮ್. ಅದರಿಂದ ಸಪಕ್ಷ ವೃತ್ತಿ ಆಯಾತ, ಸಪಕ್ಷ ಇದೆ ಅದಕ್ಕೆ. ಚಾಕ್ಷುಷತ್ವ ಎನ್ನ ಹೇದುಗೆ ಏನಿದೆ? ಸಪಕ್ಷ ಇದೆ. ಯಾವುದು? ಘಟ ಪಟ ಮುಂತಾದ ಪದಾರ್ಥಗಳು, ಅದು ಚಾಕ್ಷುಷತ್ವ ಇದೆ, ಅಂದ್ರೆ ಕಣ್ಣಿನಿಂದ ತಿಳಿಯಲಿಕ್ಕೆ ಯೋಗ್ಯವಾಗಿದೆ ಅಂತ ಅರ್ಥ. ಶಬ್ದಕ್ಕೆ ಇಲ್ಲ, ಅದರಿಂದ ಸ್ವರೂಪ ಸಿದ್ಧಿ ದೋಷ ಅಂತ ಹೇಳಿದರು. ಅದರಿಂದ ಅವಿದ್ಯಮಾನ ವಿಪಕ್ಷ ಇದೆ, ಸಪಕ್ಷ ಇದೆ. ಅದರಿಂದ ಹಾಗಿದ್ರೂ ಕೂಡ ಏನಾಗಿದೆ? ಅತಿವ್ಯಾಪ್ತಿ ದೋಷ ಬಂತು ಈ ಅನುಮಾನದಲ್ಲಿ. ಹ್ಮ್. ಅಂದ್ರೆ ಇದು ಸರಿಯಾದ ಲಕ್ಷಣ ಅಲ್ಲ, ಹಾಗೆ ಅಂತ ದೋಷ ಇದ್ದವಾದ ಅನುಮಾನದಲ್ಲಿ ಬರಬಾರದು. ಅದರಿಂದ ಇನ್ನೊಂದು ಪದ ಸೇರಿಸಬೇಕಾಗಿತ್ತು. ಯಾವುದು? ತನ್ನಿವಾರಣಾಯ ಪಕ್ಷವೃತ್ತಿ ಇತಿ ಪದಂ ನಿವೇಶನೀಯಂ. ಪಕ್ಷವೃತ್ತಿ ಆಗಿರ್ಬೇಕು, ಪಕ್ಷದಲ್ಲಿ ಇರಬೇಕು ಹಾಗೆ ಅಂತ. ನೋಡಿ, ಇಲ್ಲಿ ಚಾಕ್ಷುಷತ್ವ ಶಬ್ದದಲ್ಲಿ ಇಲ್ಲ. ಅದರಿಂದ ಪಕ್ಷವೃತ್ತಿ ಪಕ್ಷದಲ್ಲಿ ಇರಬೇಕು, ಪಕ್ಷ ವ್ಯಾಪಕವಾಗಿರಬೇಕು ಅಥವಾ ಪಕ್ಷದಲ್ಲಿ ಇರಬೇಕು ಹಾಗೆ ಅಂತ ಸೇರಿಸಿದರೆ ಹಾ ಅತಿವ್ಯಾಪ್ತಿ ದೋಷ ಪರಿಹಾರ ಆಗ್ತದೆ. ಹ್ಮ್. ಸ್ವರೂಪ ಸಿದ್ಧೇರಪಿ ಅತಿವ್ಯಾಪ್ತಿ ತತ್ ಪರಿಹಾರಾಯ ಪಕ್ಷವೃತ್ತಿ ಇತ್ಯುಕ್ತ. ಅದರಿಂದ ವಿಪಕ್ಷದಲ್ಲಿ ಇರಬಾರ್ದು, ಸಪಕ್ಷ ಇರಬೇಕು. ಹಾಗಿದ್ರೂ ಕೂಡ ಏನಾಗಿರ್ಬೇಕು? ಪಕ್ಷ ವೃತ್ತಿ ಆಗಿರ್ಬೇಕು, ಪಕ್ಷದಲ್ಲಿ ಇರಬೇಕು ಅದು. ಪಕ್ಷದಲ್ಲಿ ಇಲ್ಲದೆ ಸ್ವರೂಪ ಸಿದ್ಧಿ ಬಂದ್ರೆ ಆ ಅದು ಲಕ್ಷಣ ದುಷ್ಟ ಆಗ್ತದೆ. ಅದರಿಂದ ಪಕ್ಷವೃತ್ತಿ ಅಂದ್ರೆ ಸಪಕ್ಷ ವೃತ್ತಿ, ಪಕ್ಷದಿಂದ ಕೂಡಿದ್ದಾಗಿರಬೇಕು ಹಾಗೆ ಅಂತ ಅದನ್ನ ಸೇರಿಸಿದ್ದಾರೆ. ಶಬ್ದ ಅಭಿಧೇಯಂ ಚಾಕ್ಷುಷತ್ವಾತ್, ಅಂದ್ರೆ ಸ್ವರೂಪ ಸಿದ್ಧಿ ದೋಷ ಬರುತ್ತದೆ. ಯಾಕೆ? ಶಬ್ದಕ್ಕೂ ಚಕ್ಷುಷಿಗೂ ಸಂಬಂಧ ಇಲ್ಲ. ಹ್ಮ್ ಶಬ್ದವನ್ನು ಕೇಳೋದು ನಾವು ಶ್ರವಣೇಂದ್ರಿಯದಿಂದ. ಅದರಿಂದ ಆ ಶಬ್ದವು ವಾಚ್ಯತ್ವ ಉಳ್ಳದಾಗಿದೆ, ಕಣ್ಣಿನ ಮೂಲಕ ಕಣ್ಣಿನ ಮೂಲಕ ತಿಳಿಯುವುದರಿಂದ ಹಾಗೆಂತ ಹೇಳಿದರೆ ಅದು ಅನುಮಾನ, ದುಷ್ಟ ಅನುಮಾನ ಆಯಿತು. ಅದು ಅತಿವ್ಯಾಪ್ತಿ ದೋಷ ಬಂತು. ಅದರಿಂದ ಹೇತು ಎಲ್ಲಿರಬೇಕು? ಪಕ್ಷದಲ್ಲಿ ಇರಬೇಕು ಹಾಗೆಂಬ ಅದನ್ನು ಸೇರಿಸುವುದಕ್ಕಾಗಿ ಪಕ್ಷವೃತ್ತಿ, ಅಲ್ಲಿ ಸಪಕ್ಷ ವೃತ್ತಿ ಅಂದ್ರೆ ಪಕ್ಷವೃತ್ತಿಯಿಂದ ಕೂಡಿದ್ದಾಗಿ ಇರಬೇಕು ಎಂಬ ಒಂದು ಅರ್ಥವನ್ನ ಮಾಡಿ ಪಕ್ಷದಲ್ಲಿ ಇರಬೇಕು ಹೇತು, ಅಸಿದ್ಧಿ ದೋಷಗಳು ಇರಬಾರದು ಹಾಗೆಂಬ ಅದನ್ನು ತೋರಿಸುವುದಕ್ಕಾಗಿ ಪಕ್ಷವೃತ್ತಿ ಇತ್ಯುಕ್ತಂ ಹಾಗೆ ಅಂತ. ತಾವತ್ಯುಕ್ತೆ ಘಟಶಬ್ದಾಭಿಧೇಯೌ ಮೂರ್ತತ್ವಾದಿತಿ ಭಾಗಾಸಿದ್ಧೆ ಅತಿವ್ಯಾಪ್ತಿ. ಇಷ್ಟು ಹೇಳಿದರೆ ಸಪಕ್ಷ ವೃತ್ತಿ ಅವಿದ್ಯಾ ಪಕ್ಷಂ ಅವಿದ್ಯಮಾನ ವಿಪಕ್ಷಂ ಕೇವಲಾನ್ವಯಿ ಅಂತ ಅಷ್ಟೇ ಹೇಳಿದರೆ ಈ ಒಂದು ಅನುಮಾನದಲ್ಲಿ ದೋಷ ಬಂತು. ಶಬ್ದ ಅಲ್ಲ, ಘಟಶಬ್ದೌ ಅಭಿಧೇಯೌ ಮೂರ್ತತ್ವ ಹಾಗೆ ಅಂತ. ಅದೇನು ಹಾಗೆ ಅಂದ್ರೆ ಘಟಶಬ್ದವು ನೋಡಿ, ಮೊದಲೇನಿದ್ರು ಶಬ್ದ ಅಭಿಧೇಯ ಅಂತ ಹೇಳಿದ್ರು. ಈಗ ಎರಡು ಸೇರಿಸ್ತಾರೆ, ಘಟ ಮತ್ತು ಶಬ್ದ ಎರಡೂ ಕೂಡ ಏನು? ಅಭಿಧೇಯೋ, ಶಬ್ದದಿಂದ ಹೇಳಲಿಕ್ಕೆ ಬರುತ್ತದೆ, ವಾಚ್ಯವಾಗಿದೆ. ಯಾಕೆ? ಮೂರ್ತತ್ವ, ಅದು ಮೂರ್ತ ಪದಾರ್ಥ, ಅದಕ್ಕೊಂದು ಫಾರ್ಮ್ ಇದೆ, ಕಣ್ಣಿನಿಂದ ನೋಡ್ಲಿಕ್ಕೆ ಆಗ್ತದೆ ಹಾಗೆ ಅಂತ ಹೇಳಿದರೆ, ಅಂತ ಅನುಮಾನ ಮಾಡಿದರೆ ಅದು ಕೂಡ ದುಷ್ಟ ಅನುಮಾನವೇ. ಅದಕ್ಕೆ ಭಾಗ ಸಿದ್ಧಿ ಅಂತ ಹೇಳ್ತಾರೆ. ಭಾಗ ಅಸಿದ್ಧ ನೋಡಿ, ಮೊದಲು ಹೇಳಿದ್ದು ಸ್ವರೂಪ ಅಸಿದ್ಧಿ ಅಂದ್ರೆ ಎಲ್ಲೂ ಕೂಡ ನಾವು ಕಂಡಿದ್ದೇ ಇಲ್ಲ ಶಬ್ದಕ್ಕೂ ಚಾಕ್ಷುಷತ್ವಕ್ಕೂ
ಸಂಬಂಧನೇ ಇಲ್ಲ, ಅದರಿಂದ ಸ್ವರೂಪ ಸಿದ್ಧಿ ಅಂತ. ಇಲ್ಲಿ ಹಾಗಿಲ್ಲ, ಪಕ್ಷದಲ್ಲಿ ನೋಡಿ ಎರಡು ಪಕ್ಷ ಇದೆ, ಘಟ ಮತ್ತು ಶಬ್ದ ಅಂತ ಎರಡನ್ನು ಪಕ್ಷದಲ್ಲಿ ಸೇರಿಸಿದ್ದಾರೆ. ಹಾ, ಅಲ್ಲಿ ಮೂರ್ತತ್ವ ಇರೋದು ಅಂದ್ರೆ ಫಾರ್ಮೇಶನ್ ಇರೋದು ಯಾವುದಕ್ಕೆ? ಘಟಕ್ಕೆ ಮಾತ್ರ ಇದೆ, ಶಬ್ದಕ್ಕೆ ಮೂರ್ತತ್ವ ಇಲ್ಲ. ಘಟಕ್ಕೆ ಮೂರ್ತತ್ವ ಇದೆ, ಶಬ್ದಕ್ಕೆ ಮೂರ್ತತ್ವ ಇಲ್ಲ. ಅದರಿಂದ ಭಾಗ ಅಸಿದ್ಧಿ, ಅಂದ್ರೆ ಒಂದು ಪೋರ್ಷನ್ಲಿ ಇದೆ ಹೇತು ಇದೆ, ಪಕ್ಷದಲ್ಲಿ ಹೇತು ಇದೆ, ಆದ್ರೆ ಒಂದು ಪೋರ್ಷನ್, ಪಕ್ಷದ ಒಂದು ಪೋರ್ಷನ್ ಅಲ್ಲಿ ಹೇತು ಇಲ್ಲ, ಅದನ್ನ ಭಾಗ ಸಿದ್ಧಿ ಅಂತ ಕರೀತಾರೆ. ಸ್ವರೂಪ ಸಿದ್ಧಿ ಅಂದ್ರೆ ಪಕ್ಷದಲ್ಲಿ ಇಲ್ಲವೇ ಇಲ್ಲ ಅಂತ ಅರ್ಥ. ಭಾಗ ಸಿದ್ಧಿ ಅಂದ್ರೆ ಪಕ್ಷದ ಕೆಲವೆಡೆ ಇದೆ ಕೆಲವೆಡೆ ಇಲ್ಲ ಹಾಗೆಂತ, ಭಾಗ ಮಾತ್ರ ಅಸಿದ್ಧವಾಗಿದೆ ಹಾಗೆಂತ, ಅಂದ್ರೆ ಎಸ್ಟಾಬ್ಲಿಷ್ ಮಾಡಕ್ಕಾಗಲ್ಲ ಅಂತ ಅರ್ಥ. ಭಾಗ ಅಸಿದ್ಧಿ ಅತಿವ್ಯಾಪ್ತಿ ನೋಡಿ, ಅದರಿಂದ ಮೂರ್ತತ್ವ ಎನ್ನುವುದು ಘಟದಲ್ಲಿ ಇದೆ, ಶಬ್ದದಲ್ಲಿ ಇಲ್ಲ, ಅದರಿಂದ ಅತಿವ್ಯಾಪ್ತಿ ದೋಷ, ಅದರಿಂದ ಅಸಿದ್ಧಿ ದೋಷ ಬಂತು. ಈ ಒಂದು ಅನುಮಾನದಲ್ಲಿ ಏನಿದೆ? ಈ ಒಂದು ಅನುಮಾನದಲ್ಲಿ ನೋಡಿ, ಅವಿದ್ಯಮಾನ ವಿಪಕ್ಷ ಇದೆ, ವಿಪಕ್ಷನೇ ಇಲ್ಲ ಅದಕ್ಕೆ. ಮತ್ತು ಸಪ ಸಪಕ್ಷವೂ ಇದೆ ನೋಡಿ, ಘಟದಲ್ಲಿ ಮೂರ್ತತ್ವ ಇದೆ, ಅದರಿಂದ ಪಕ್ಷವೃತ್ತಿತ್ವನೂ ಇದೆ. ಆದರೂ ಕೂಡ ಏನಾಗಿಲ್ಲ, ಪಕ್ಷ ವ್ಯಾಪಕ ಆಗಿಲ್ಲ, ಪಕ್ಷದ ಎಲ್ಲ ಕಡೆ ಇಲ್ಲ. ಅದರಿಂದ ಪಕ್ಷ ತತ್ಪರಿಹಾರಾಯ ಪಕ್ಷ ವ್ಯಾಪಕಂ, ಪಕ್ಷದ ಎಲ್ಲ ಕಡೆಯಲ್ಲಿ ಇರಬೇಕು. ಪಕ್ಷದ ಕೆಲವು ಕಡೆ ಇತ್ತು ಕೆಲವು ಕಡೆ ಇಲ್ಲ ಹಾಗಿದ್ರೆ ಸರಿ ಹೋಗೋದಿಲ್ಲ, ಪಕ್ಷ ವ್ಯಾಪಕಂ. ಅದರಿಂದ ಈ ಮೂರು ವಿಶೇಷಣವನ್ನು ಸೇರಿ ಪಕ್ಷವ್ಯಾಪಕಂ, ಸಪಕ್ಷವೃತ್ತಿ, ಅವಿದ್ಯಮಾನ ವಿಪಕ್ಷಂ ಕೇವಲಾನ್ಮಯಿ ಅಂತ ಇಷ್ಟು ಒಂದು ಮೂರು ಉದಾಹರಣೆಯನ್ನ ಕೊಟ್ಟು, ಮೂರು ಅನುಮಾನ ಕೊಟ್ಟು ಈ ಲಕ್ಷಣವನ್ನ ಪೂರ್ಣ ಮಾಡಿದ್ದಾರೆ. ಹಾಗೆ ಒಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮಸ್ತು ಶ್ರೀ ಹರೇ.